ನಿಮಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಮ್ಮ ಕಾರ್ಯದರ್ಶಿಗಳೇ ಬರ್ತಾರೆ, ಕಾರ್ಡ್ ಮಾಡಿ. ಹಾಗಾಗಿ ಕೊನೆಯ ನೀವು ಕಲಿತೆಲ್ಲ ಆದ ಮೇಲೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ನನಗೆ ಗೊತ್ತುಂಟು ಕನ್ನಡದಲ್ಲಿ ಹೇಗೆ ಮಾತಾಡಿಸ್ಬೇಕು ಮಕ್ಕಳನ್ನು ಅಂತ. ಅದೆಲ್ಲ ಮಾಡುವ, ಬರ್ತೀನಿ. ನೀವು ಎಲ್ಲರಿಗೂ ಕೂಡ ಶುಭವಾಗಲಿ. ಮತ್ತೆ ಈ ಕೆಲಸ ಈಗಾಗಲೇ ಬಾಲಗುರುಮೂರ್ತಿ ಹೇಳಿದಾಗೆ ಇದು ಸಣ್ಣ ಕೆಲಸ ಅಂತ ದಯವಿಟ್ಟು ತಿಳ್ಕೊಬಿಡಿ. ಖಂಡಿತ ಅಲ್ಲ. ನಾನು ಪ್ರಾಧಿಕಾರ ಬಹಳ ಯೋಚನೆ ಮಾಡಿ ಈ ಕೆಲಸ ನಾನು ಇದನ್ನು ಅನೌನ್ಸ್ ಮಾಡುವಾಗ ನನಗೆ ತುಂಬಾ ಪ್ರತಿಭಟನೆ ಬಂತು. ಇದನ್ನೆಲ್ಲ ಯಾಕೆ ಮಾಡ್ತೀರಿ ನೀವು ಅಂತ. ನಾನು ಇದನ್ನು ಮಾಡ್ಲಿಕ್ಕೆ ಬಂದದ್ದು ಅಂತಂದೆ, ಬೇರೆ ಮಾಡ್ಲಿಕ್ಕೆ ಬಂದದಲ್ಲ ಅಂತ. ಒಂದು 40 ಪುಸ್ತಕ ಬರಿತಾ ಇದ್ದೇನೆ, ಈಗ ಬರ್ತದೆ ಇನ್ನೊಂದು ತಿಂಗಳಲ್ಲಿ ಅಲ್ವಾ ಸರ್, ಈ ತಿಂಗಳ ಕೊನೆಗೆ ಬಿಡುಗಡೆ ಆಗುತ್ತೆ. ಅದರಲ್ಲಿ ಕರ್ನಾಟಕದ ಒಳಗಡೆ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗೆ ಹೇಗೆ ಬದುಕಿದ್ರು ಅಂತ ಹೇಳುವ 41 ಪುಸ್ತಕ ಬರ್ತದೆ. ಚಿಕ್ಕ ಪುಸ್ತಕ, 70 ಪೇಜ್ 80 ಪೇಜಿನ ಪುಸ್ತಕ, 14 ಫಾಂಟಲ್ಲಿ ಪ್ರಿಂಟ್ ಮಾಡಿದ್ದೇನೆ. ನನ್ನ ಟಾರ್ಗೆಟ್ ಗ್ರೂಪ್ ಯಾರಂದ್ರೆ ಕನ್ನಡ ಕಲಿತ ನೀವು ಓದಬೇಕಾದದ್ದು. ಸೂಫಿಗಳು, ಹಿಂದೂಗಳು, ತಿಂತಿಣಿ ಮೌನಪಯ್ಯ ಅಂತ ಇದೆ, ಒಂದು ದೇವಸ್ಥಾನ ಇದೆ. ಹಿಂದೂಗಳು ಮೌನಪಯ್ಯ ಅಂತಾರೆ, ಮುಸಲ್ಮಾನರು ಮೌನೂದ್ದೀನ್ ಅಂತಾರೆ. ಎದುರುಗಡೆ ಬಂದ್ರೆ ಇಸ್ಲಾಂ ಆರ್ಕಿಟೆಕ್ಚರ್, ಒಳಗಡೆ ಹೋದ್ರೆ ಹಿಂದೂ ಆರ್ಕಿಟೆಕ್ಚರ್. ಏನು ಸಮಸ್ಯೆ ಆಗಿದೆ? ಜನ ಒಟ್ಟಿಗೆ ಬದುಕಿದ್ದಾರೆ. ಅದನ್ನೇ ಕುವೆಂಪು ಅವರು ಒಟ್ಟಿಗೆ ಬಾಳುವ ತೆರದಲ್ಲಿ ಕಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಕಲಿಸು. ನಾನು ಅಲ್ಲಾಹನನ್ನು ಬೇಡಿಕೊಳ್ತೇನೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳುವಂತ, ಒಟ್ಟಿಗೆ ಮಾತನಾಡಬಹುದಾದಂತ ಒಂದು ವಾತಾವರಣವನ್ನು ಕಲ್ಪಿಸಿ. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ. ನಮಸ್ಕಾರ.